ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಒಂದು ವಾರನೇ ಅನ್ಕೊಂತೀನಿ. ಒಂದು ವಾರ ಅಲ್ಲ, ಮೀನ್ಸ್ ಆಲ್ಮೋಸ್ಟ್ ಅಲ್ಲಿ 5 days ಆಗ್ತೈತೆ ಮೀನ್ಸ್ ನಾನು ಬ್ಲಾಗ್ ಬಂದು. ಸೊ ಅಲ್ಲಿ ಎಲ್ಲ ಸ್ಟಾಪ್ ಮಾಡಿದ್ನೋ ಮೀನ್ಸ್ ಅಲ್ಲಿಗೆ ಹೋಗ್ತಾ ಇದ್ದೀನಿ ಜರ್ನಿ ಕಂಟಿನ್ಯೂಷನ್ ಇಡೋಕ್ಕೆ. ಮೀನ್ಸ್ ಸ್ವಲ್ಪ ಪರ್ಸ್ನಲ್ ಇಶ್ಯೂ ಇಂದ ರಿಟರ್ನ್ ಬೆಂಗಳೂರಿಗೆ ಬರಬೇಕಾಯಿತು. ಸೊ ಯಶವಂತಪುರಿಂದ ಜರ್ನಿ ಕಂಟಿನ್ಯೂಷನ್ ಮಾಡಿದ್ದೀನಿ. ಇವತ್ತಿನ ಟಾಪಿಕ್ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದು ಆಲ್ರೆಡಿ ನೀವು ನೋಡಿರ್ತೀರ ಟೈಟಲಲ್ಲಿ. ಸೊ ಅದೇ ಯಶವಂತಪುರಿಂದ ನಾನು ಇವಾಗ ಬಿಜಯನಗರಕ್ಕೆ ಹೋಗ್ತಾ ಇದ್ದೀನಿ. ಬಿಜಯನಗರದಿಂದ ಹಾಸನ ಕಂಟಿನ್ಯೂಷನ್ ಆಗ್ತದೆ. ಮೀನ್ಸ್ ಅದರಿಂದ ಮೀನ್ಸ್ ಒಂದು ವೇಲೆ ಇರೋ ದೇವಸ್ಥಾನನೇ ಆದಿಚುಂಚನಗಿರಿ ದೇವಸ್ಥಾನದ ಬಗ್ಗೆ ಇವತ್ತಿನ ಹಿಸ್ಟಾರಿಕಲ್ ಸ್ಟೋರಿ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ನಿಮ್ಮ ಮುಂದೆ ಇಡೋಣ ಅಂತಾನೆ ಇವತ್ತು ನನ್ನ ಉದ್ದೇಶ. ಸೊ ಅದೇ ಥರ ನನಗೆ ನಿಮ್ಮ ಕಡೆಯಿಂದ ಬೇಕಾಗಿರೋದೆಲ್ಲ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ ಇನ್ನೂ ಲೈಫ್ ಮೇಕ್ ಚೇಂಜರ್ಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ತಿಳಿಸಿ. ಅದೇ ಥರ ಏನಾದರೂ ಚೇಂಜಸ್ ಮೀನ್ಸ್ ಏನಾದರೂ ಬದಲಾವಣೆ ಇದ್ರೇನು ನನಗೆ ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ಅದೇ ಥರ ಕರ್ನಾಟಕ ಸಂಗಮ ಸೀರೀಸ್ಗೆ ಹೆಚ್ಚಿಗೆ ಸಪೋರ್ಟ್ ಅಂತ ಕೊಡ್ತಾ ಇದ್ದೀರಾ. ಇನ್ನೂ ಸಪೋರ್ಟ್ ಕೇಳ್ತಾ ಇದ್ದೀನಿ. ಇನ್ನೂ ಅಡಿಷ್ನಲ್ ಆಗಿ ಆ್ಯಡ್ ಆನ್ ವೀಡಿಯೋಸ್ ಆಗಲಿ ಏನಾದರೂ ಬೇಕಿದ್ರೆ ನೀವು ಕಮೆಂಟ್ ಮೂಲಕ ನನಗೆ ಹೇಳ್ಬೋದು. ಇಲ್ಲಾಂದರೆ ಡೈರೆಕ್ಟ್ ಮೇಲ್ ಮಾಡಿಬಿಟ್ಟಾದರೂ ಹೇಳ್ಬೋದು. ಮೀನ್ಸ್ ಅಡಿಷ್ನಲ್ ಆಗಿ ಆ್ಯಡ್ ಆನ್ ಇರೋ ವೀಡಿಯೋಸ್ ಅಂದರೆ ಮೀನ್ಸ್ ಯಾವ ಥರದ್ದು ದೇವಸ್ಥಾನ ಆನ್ ದ ವೇಲಿ ಇರೋ ದೇವಸ್ಥಾನನ ಆದಷ್ಟು ಬೇಗ ಪ್ರಯತ್ನ ಮಾಡ್ಬಿಟ್ಟು ನಾನು ನಿಮ್ಮ ಮುಂದಕ್ಕೆ ಆ ವೀಡಿಯೋನ ನಾನು ತೋರಿಸ್ತೀನಿ. ಸೊ ಅದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ತುಂಬಾ ಸಪೋರ್ಟ್ ಇಂಪಾರ್ಟೆಂಟ್ ಆಗಿದೆ. ಸೊ ಗಾಯ್ಸ್, ಇವತ್ತಿನ ಜರ್ನಿ ಬಗ್ಗೆ ನಾನು ಡೀಟೇಲ್ಸ್ ಕೊಟ್ಟಾಯಿತು. ನಾನು ಸೋಲೂರಲ್ಲಿದ್ದೀನಿ. ಸೊ ಆನ್ ದ ವೇ ಹೋಗ್ತಾ ಇದ್ದೀನಿ. ಮೀನ್ಸ್ ಅದನ್ನು ಆದಿಚುಂಚನಗಿರಿ ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ನಿಮ್ಮ ಮುಂದಕ್ಕೆ ಇಡ್ತೀನಿ. ಸೊ ಬನ್ನಿ ಗಾಯ್ಸ್, ಇವತ್ತು ಯಶವಂತಪುರಿಂದ ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಹೋಗೋ ಜರ್ನಿಯಲ್ಲಿ ದೇವಸ್ಥಾನದ ಬಗ್ಗೆ ಒಂದು ಇಂಪಾರ್ಟೆಂಟ್ ಸ್ಟೋರಿನ ತೋರಿಸ್ತೀನಿ. ಬನ್ನಿ ನೋಡ್ಕೊಂಬರೋಣ. ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನದ ಪವಿತ್ರ ಕಥೆ. ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಹಿಂದೂ ಧರ್ಮದಲ್ಲಿ ಭಯಂಕರ ರೂಪದ ರಕ್ಷಕ ದೇವರು ಎಂಬಂತೆ ಪೂಜಿಸಲ್ಪಡುತ್ತಾರೆ. ಇವರು ಭಗವಾನ್ ಶಿವನ ಭಯಾನಕ ರೂಪವಾಗಿದ್ದು ಕಾಲದ ಅಧಿಪತಿ ಎಂದೇ ಹೆಸರುವಾಸಿಯಾಗಿದ್ದಾರೆ. ಕಾಲ ಎಂದರೆ ಕಾಲಚಕ್ರ ಅಥವಾ ಸಮಯ, ಭೈರವ ಎಂದರೆ ಭೀತಿಯುಳ್ಳವನು, ಅಂದರೆ ಇವರು ಕಾಲದ ನಿಯಂತ್ರಕ. ದೇವಾಲಯದ ಪೌರಾಣಿಕ ಹಿನ್ನೆಲೆ. ಪುರಾಣಗಳ ಪ್ರಕಾರ ಕಾಲಭೈರವನು ವಿಷ್ಣು ಮತ್ತು ಬ್ರಹ್ಮರ ನಡುವೆ ನಡೆದ ಘೋಷಣಾ ವಿಚಾರದಲ್ಲಿ ಹುಟ್ಟಿದ ಎನ್ನಲಾಗುತ್ತದೆ. ಒಂದು ಬಾರಿ ಬ್ರಹ್ಮನು ಶಿವನ ಮಹತ್ವವನ್ನು ತಿರಸ್ಕರಿಸಿ ತಾನೇ ಉತ್ಕೃಷ್ಟ ದೇವ ಎಂದು ಘೋಷಿಸಿದರು. ಇದರಿಂದ ಕೋಪಗೊಂಡ ಶಿವನು ತನ್ನ ಜಟೆಯಿಂದ ಕಾಲಭೈರವನೆಂಬ ಭಯಾನಕ ರೂಪವನ್ನು ಉಂಟುಮಾಡಿದನು. ಕಾಲಭೈರವನು ತಕ್ಷಣ ಬ್ರಹ್ಮನ 5ನೇ ತಲೆ ತೂರಿ ಹಾಕಿದನು. ಈ ಕೃತ್ಯದಿಂದ ಬ್ರಹ್ಮಹತ್ಯೆಯ ಪಾಪ ಬಂತು ಮತ್ತು ಕಾಲಭೈರವನು ಕ್ಷಮೆ ಯಾಚಿಸಲು ಪರಿಗ್ರಹಗಳ ಮೂಲಕ ಕ್ಷೇತ್ರಗಳನ್ನು ಪ್ರವಾಸ ಮಾಡಿದರು. ಕೊನೆಗೆ ಕಾಶಿ ಕ್ಷೇತ್ರದಲ್ಲಿ ಬ್ರಹ್ಮಹತ್ಯೆಯ ಪಾಪದಿಂದ ಮುಕ್ತರಾದರು. ಈ ಕಾರಣದಿಂದ ಕಾಲಭೈರವನು ಕಾಶಿ ಕ್ಷೇತ್ರದ ರಕ್ಷಕ ದೇವ ಆಗಿದ್ದಾರೆ. ದೇವಾಲಯದ ವೈಶಿಷ್ಟ್ಯಗಳು. ಕಾಲಭೈರವೇಶ್ವರ ಸ್ವಾಮಿಗೆ ಸಾಮಾನ್ಯವಾಗಿ ನಗ್ನವಾಗಿ ಅಥವಾ ಕಾಳಗ ಧರಿಸಿಕೊಂಡಿರುವ ರೂಪದಲ್ಲಿ ಪೂಜೆ ಮಾಡಲಾಗುತ್ತದೆ. ದೇವರಿಗೆ ಮಾಂಸ, ಮದ್ಯ ಮತ್ತು ಇನ್ನಿತರೆ ತಾಂತ್ರಿಕ ವಿಧಿಗಳ ಮೂಲಕ ಪೂಜೆ ಸಲ್ಲಿಸಲಾಗುತ್ತದೆ. ವೈಶಿಷ್ಟ್ಯಪೂರ್ಣ ಪೂಜೆಗಳು. ಭಕ್ತರು ತಮ್ಮ ರಕ್ಷಣೆಗಾಗಿ ಮತ್ತು ದುಷ್ಟಶಕ್ತಿಗಳಿಂದ ರಕ್ಷೆಗಾಗಿ ಕಾಲಭೈರವನ ಪೂಜೆಗೆ ಮುಖ ಮಾಡುತ್ತಾರೆ. ಇವರು ಕೃಷ್ಣ ಭೈರವ, ಅನುಗ್ರಹ ಭೈರವ, ಉಗ್ರ ಭೈರವ ಮುಂತಾದ ಹಲವಾರು ರೂಪಗಳಲ್ಲಿ ಇರುವರು. ವಿಶೇಷ ಆಚರಣೆಗಳು. ಕಾಲಭೈರವಾಷ್ಟಮಿ. ಈ ದಿನ ಕಾಲಭೈರವನ ಜನ್ಮದಿನವೆಂದು ಆಚರಿಸಲಾಗುತ್ತದೆ. ಈ ವೇಳೆ ಭಕ್ತರು ರಾತ್ರಿಯ ಕಾಲದಲ್ಲಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ದೇವರಿಗೆ ಹಿವರೆಯಿಂದ ಮದ್ಯ, ಮಾಂಸ, ಬೆಲ್ಲ, ಎಳೆಯೋಗೆ ಹಾಗೂ ಹಾಲು ಇತ್ಯಾದಿಗಳನ್ನು ನೈವೇದ್ಯ ರೂಪದಲ್ಲಿ ಅರ್ಪಿಸಲಾಗುತ್ತದೆ. ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಇತಿಹಾಸ ಮತ್ತು ಮಹಿಮೆ. ಕನ್ನಡದಲ್ಲಿ ಸಂಪೂರ್ಣ ಕಥೆ. ದೇವರು ಯಾಕೆ ಜನಿಸಿದರು? ಹಿಂದೆ ಬ್ರಹ್ಮನಿಗೆ ಅಹಂಕಾರ ಬಂದಿದೆ. ಅವನು ಸೃಷ್ಟಿಕರ್ತನೆಂಬ ಹೆಮ್ಮೆದೊಳಗಾಗಿ ಭಗವಾನ್ ಶಿವನನ್ನು ಗೌರವಿಸದೆ ತಾನು ಶ್ರೇಷ್ಠನೆಂದು ತಿರಸ್ಕರಿಸಿದ. ಈ ವಾದವು ದೇವತಾಗಣದಲ್ಲಿ ಬೆಳೆಯುತ್ತಾ ಹೋಗಿತ್ತು. ಇದನ್ನು ಕಂಡ ಶಿವನು ತನ್ನ ಉಗ್ರರೂಪದ ಒಂದು ಕಣೆಯಿಂದ ಭೈರವನನ್ನು ಉಂಟುಮಾಡಿದರು. ಈ ಭೈರವನಿಗೆ ಹೆಸರು ಕಾಲಭೈರವ. ಕಾಲಭೈರವನು ಕ್ರೋಧದಿಂದ ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸಿ ಹಾಕಿದನು. ಆದರೆ 5ನೇ ತಲೆಯು ಅವನ ಕೈಗೆ ಅಂಟಿಕೊಂಡೇ ಇತ್ತು. ಇದು ಬ್ರಹ್ಮಹತ್ಯೆಯ ಪಾಪ. ಈ ಪಾಪದಿಂದ ಮುಕ್ತವಾಗಲು ಕಾಲಭೈರವನು ಭಿಕ್ಷಾ ಮಾರ್ಗದಲ್ಲಿ ನಡೆದು ಧರ್ಮಯಾತ್ರೆಗೆ ಹೋದನು. ಕೊನೆಗೆ ಕಾಶಿ ಕ್ಷೇತ್ರದಲ್ಲಿ ಬ್ರಹ್ಮಹತ್ಯೆ ಪಾಪದಿಂದ ಮುಕ್ತನಾದನು. ಕಾಲಭೈರವ ದೇವಸ್ಥಾನಗಳ ವಿಶೇಷತೆಗಳು.
ಭಾರತದ ವಿವಿಧ ರಾಜ್ಯಗಳಲ್ಲಿ ಕಾಲಭೈರವನ ದೇವಸ್ಥಾನಗಳಿವೆ. ಕಾಶಿ, ವಾರಣಾಸಿ, ಉಜ್ಜಯಿನಿ, ತಮಿಳುನಾಡು, ಕರ್ನಾಟಕದಲ್ಲಿ ಕೆಲ ಪ್ರಾಚೀನ ದೇವಾಲಯಗಳಿವೆ. ಉದಾ, ಶ್ರೀ ಕ್ಷೇತ್ರ ಶೃಂಗೇರಿ, ಗೋಕರ್ಣ, ನಂಜನಗೂಡು, ಹಂಪೆ ಹತ್ತಿರದ ಕೆಲ ಕ್ಷೇತ್ರಗಳು. ಕರ್ನಾಟಕದಲ್ಲಿ ಪ್ರಸಿದ್ಧ ದೇವಾಲಯಗಳು: 1. ಶ್ರೀ ಕಾಲಭೈರವೇಶ್ವರ ದೇವಸ್ಥಾನ, ನಂಜನಗೂಡು. 2. ಶ್ರೀ ಕಾಲಭೈರವ ದೇವಾಲಯ, ದೇವನಹಳ್ಳಿ ಹತ್ತಿರ. 3. ಕಾಲಭೈರವ ದೇವಸ್ಥಾನ, ಗೋಕರ್ಣ. 4. ಶ್ರೀ ಭದ್ರಕಾಲಭೈರವ ದೇವಾಲಯ, ಬಳ್ಳಾರಿ ಜಿಲ್ಲೆ. ಕಾಲಭೈರವನ ಭಕ್ತಿಗೆ ತಾಂತ್ರಿಕ ಮಹತ್ವ. ಕಾಲಭೈರವನು ಅಷ್ಟಭೈರವರು, 64 ಭೈರವ ಗಣಗಳು ಮತ್ತು ಮಾತೃಶಕ್ತಿಗಳುಗಳ ನಾಯಕನಾಗಿದ್ದಾರೆ. ತಂತ್ರಶಾಸ್ತ್ರದಲ್ಲಿ ಕಾಲಭೈರವನೇ ಅತಿ ಶಕ್ತಿಶಾಲಿಯಾದ ದೇವತೆಯಾಗಿ ಪರಿಗಣಿಸಲಾಗಿದೆ. ತಾಂತ್ರಿಕ ಪಾಠದ ಪ್ರಕಾರ ಕಾಲಭೈರವನನ್ನು ಆರಾಧಿಸಿದರೆ ಕಷ್ಟಗಳು ನಿವಾರಣೆಯಾಗುತ್ತವೆ, ಭಯಗಳನ್ನು ಗೆಲ್ಲಬಹುದು ಮತ್ತು ದುರಾತ್ಮ ಶಕ್ತಿಗಳು ದೂರವಾಗುತ್ತವೆ. ಭಕ್ತಿಯ ರೂಪದಲ್ಲಿ ಪೂಜೆ. ಕಾಲಭೈರವನಿಗೆ ಶನಿವಾರ ಅಥವಾ ಭಾನುವಾರ ವಿಶೇಷ ಪೂಜೆ ಮಾಡುತ್ತಾರೆ. ಕಾಲಭೈರವಾಷ್ಟಮಿ ದಿನ ವಿಶೇಷವಾಗಿ ಅರ್ಚನೆ ನಡೆಯುತ್ತದೆ. ವಿಶೇಷ ನೈವೇದ್ಯ: ಮದ್ಯ, ಮಾಂಸ, ತೆಂಗಿನಕಾಯಿ, ಬೇಳೆ, ನವಧಾನ್ಯ, ಬೆಲ್ಲ, ಇಳೆಯೋಗೆ. ಭಕ್ತರು ಗಂಟೆ, ನಾಣ್ಯಗಳು, ಬಟ್ಟೆಗಳನ್ನು ಹರಕೆ ರೂಪದಲ್ಲಿ ಅರ್ಪಿಸುತ್ತಾರೆ. ದೇವಾಲಯದಲ್ಲಿ ಶಕ್ತಿಯುಳ್ಳ ರಕ್ಷಾಬಿಂದಿ, ಭಸ್ಮ ಅಥವಾ ಪ್ರಸಾದಗಳನ್ನು ನೀಡಲಾಗುತ್ತದೆ. ಆಧ್ಯಾತ್ಮಿಕ ಸಂದೇಶ. ಶ್ರೀ ಕಾಲಭೈರವನ ಭಕ್ತಿ ಎನ್ನುವುದು ಕೇವಲ ಭೀತಿಯಿಂದ ಅಥವಾ ಉಗ್ರತೆಯಿಂದ ಹೊರತು ನಮ್ಮೊಳಗಿನ ಅಜ್ಞಾನ, ಅಹಂಕಾರ, ಸಮಯದ ದಾಸತ್ವ ಮುಂತಾದವುಗಳಿಂದ ಮುಕ್ತಿಗೆ ದಾರಿ ನೀಡುತ್ತದೆ. ಇವರು ಸಮಯದ ಸ್ವಾಮಿ, ಕಾಲದ ನಿಯಂತ್ರಕ, ಕಾಲವನ್ನು ಕಾಪಾಡುವ ದೇವರು. ಮಹಾಮಂತ್ರ: ಓಂ ಕಾಲಭೈರವಾಯ ನಮಃ. ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಕಾಲದ ಅಧಿಪತಿ, ಧರ್ಮದ ರಕ್ಷಕ. ಆಧ್ಯಾತ್ಮಿಕ ಮಹತ್ವ. ಕಾಲಭೈರವನು ಶಿವನ ಪರಮತತ್ವದ ಉಗ್ರ ರೂಪ. ಈ ರೂಪವು ಅಹಂಕಾರವನ್ನು ನಾಶ ಮಾಡುವ ಶಕ್ತಿಯ ಸಂಕೇತವಾಗಿದೆ. ಕಾಲಭೈರವನು ಅಕ್ಷೇತ್ರಪಾಲಕ, ಕ್ಷೇತ್ರದ ರಕ್ಷಕ, ದಿಕ್ಪಾಲಕ, ದಿಕ್ಕುಗಳ ರಕ್ಷಕ ಮತ್ತು ಅಷ್ಟಭೈರವನ ಶ್ರೇಷ್ಠ ಎನ್ನುವ ಗುರುತ್ವವನ್ನು ಹೊಂದಿರುತ್ತಾನೆ. ಅವನು ನಿರ್ಭೀತಿಯ ಸಂಕೇತ, ಭಕ್ತನನ್ನು ಎಲ್ಲಾ ರೀತಿಯ ಭೀತಿಯಿಂದ ಬಿಡುಗಡೆಗೊಳಿಸುತ್ತಾನೆ. ಕ್ಷೇತ್ರ ಪುಣ್ಯತೆ. ಭಾರತೀಯ ದೇವಾಲಯಗಳಲ್ಲಿ ಕಾಲಭೈರವನ ಸ್ಥಾನ. ಭಾರತದ ಬಹುತೇಕ ಶೈವ ಕ್ಷೇತ್ರಗಳಲ್ಲಿ ಕಾಲಭೈರವನಿಗೆ ಪ್ರತ್ಯೇಕ ಸನ್ನಿಧಿ ಇರುತ್ತದೆ. ತಂತ್ರಶಾಸ್ತ್ರದ ಪ್ರಕಾರ ಯಾವುದೇ ಶಿವ ದೇವಸ್ಥಾನ ಆರಂಭವಾಗುವ ಮುನ್ನ ಕಾಲಭೈರವನ ಅನುಮತಿ ಪಡೆಯಬೇಕೆಂಬ ಪ್ರಚಲಿತ ಸಂಪ್ರದಾಯವಿದೆ. ಕಾಶಿ ಕ್ಷೇತ್ರದಲ್ಲಿ ಶ್ರೀ ವಿಶ್ವನಾಥರಿಗೂ ಮೊದಲಾಗಿ ಕಾಲಭೈರವನ ದರ್ಶನ ಮಾಡಬೇಕು ಎನ್ನುವುದು ಸ್ಥಳದ ಧಾರ್ಮಿಕ ನಂಬಿಕೆ. ಅಷ್ಟ ಭೈರವರು 8 ಭೈರವ ರೂಪಗಳು: 1. ಅಸಿತಾಂಗ ಭೈರವ. 2. ರುರು ಭೈರವ. 3. ಚಂಡ ಭೈರವ. 4. ಕ್ರೋಧ ಭೈರವ. 5. ಉನ್ಮತ್ತ ಭೈರವ. 6. ಕಪಾಲ ಭೈರವ. 7. ಭೀಷಣ ಭೈರವ. 8. ಸಂಹಾರ ಭೈರವ. ಈ ಎಲ್ಲ ರೂಪಗಳು ಕಾಲಭೈರವನ ತತ್ವವನ್ನು ಬಿಂಬಿಸುತ್ತವೆ. ಪ್ರತಿಯೊಂದು ಭೈರವನು ವಿಭಿನ್ನ ದಿಕ್ಕುಗಳ ರಕ್ಷಕನಾಗಿದ್ದಾನೆ. ಕರ್ನಾಟಕದ ಕೆಲವು ಪ್ರಸಿದ್ಧ ಶ್ರೀ ಕಾಲಭೈರವ ದೇವಸ್ಥಾನಗಳು. ಸ್ಥಳ: ಜಿಲ್ಲೆ, ವೈಶಿಷ್ಟ್ಯ. ಶ್ರೀ ಕಾಲಭೈರವ ದೇವಾಲಯ, ನಂಜನಗೂಡು, ಮೈಸೂರು ಶ್ರೀಕಂಠೇಶ್ವರ ದೇವಸ್ಥಾನದ ಒಳಗೆ. ಶ್ರೀ ಭದ್ರಕಾಲಭೈರವ ಸ್ವಾಮಿ ದೇವಸ್ಥಾನ, ಬಳ್ಳಾರಿ ಶಕ್ತಿಶಾಲಿಯಾದ ತಾಂತ್ರಿಕ ಕ್ಷೇತ್ರ. ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ, ಗೋಕರ್ಣ, ಉತ್ತರ ಕನ್ನಡ ಆತ್ಮಶಕ್ತಿಗಾಗಿ ಪ್ರಸಿದ್ಧ. ದೇವನಹಳ್ಳಿ ಕಾಲಭೈರವ ದೇವಸ್ಥಾನ, ಬೆಂಗಳೂರು ಗ್ರಾಮಾಂತರ, ಪವಾಡ ಪ್ರಸಿದ್ಧ ದೇವಾಲಯ. ಕಾಲಭೈರವನ ಆರಾಧನೆ ಹೇಗೆ? ವ್ರತ. ಭಕ್ತರು ಕಾಲಭೈರವಾಷ್ಟಮಿ, ಮಾಸಿಕ ಅಷ್ಟಮಿಗಳಿಗೆ ಉಪವಾಸವಿಟ್ಟು ಪೂಜೆ ಮಾಡುತ್ತಾರೆ. ಪೂಜೆ ವಿಧಿ: ಧೂಪ, ದೀಪ, ಪಂಚಾಮೃತ ಅಭಿಷೇಕ, ನೆನೆಸಿದ ಬೆಲ್ಲ, ಅಗ್ಗಿ, ಮಾಂಸ, ಮದ್ಯ. ಹಣ ಅರ್ಪಣೆ: ದೇವರಿಗೆ ನಾಣ್ಯ ಅರ್ಪಿಸುವುದು ಪ್ರಚಲಿತ. ಕಾಲ, ನಾಣ್ಯ, ಲಾಭ, ಕಾಲಭೈರವ. ಗಂಟೆಯ ಪ್ರಾಮುಖ್ಯತೆ: ಕಾಲಭೈರವನ ಬಳಿ ಗಂಟೆಯ ಸದ್ದು ಹೆಚ್ಚು ಶಕ್ತಿಶಾಲಿ ಎಂದು ನಂಬಿಕೆ ಇದೆ. ತತ್ವಾಂಶ ಮತ್ತು ಜೀವನಪಾರ. ಕಾಲಭೈರವನು ಕಾಲದ ಪ್ರತಿನಿಧಿ, ಸಮಯದ ಮಹತ್ವವನ್ನು ಬೋಧಿಸುತ್ತಾನೆ. ಭಕ್ತನ ಪಾಪ ವಿಷಯಗಳನ್ನು ಜಜ್ಜುವ ಶಕ್ತಿ ಇವನಲ್ಲಿದೆ. ಅಹಂಕಾರವಿಲ್ಲದ ಜೀವನಕ್ಕೆ ಪ್ರೇರಣಾ ರೂಪ. ಅತಿ ದುರಾಗ್ರಹ, ತಾಂತ್ರಿಕ ಕಷ್ಟ, ಭಯಭೀತಿಗಳ ವಿರುದ್ಧ ರಕ್ಷಣಾ ಶಕ್ತಿ. ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಸಂಪೂರ್ಣ ಕತೆ ಭಾಗ 3. ಆಧ್ಯಾತ್ಮಿಕ ಮತ್ತು ಕ್ಷೇತ್ರ ಸಂಸ್ಕೃತಿ. ಧಾರ್ಮಿಕ ವಚನ ಮತ್ತು ತತ್ವೋಪದೇಶ. ಶಿವಪುರಾಣ, ಕಾಲಿಕಾ ಪುರಾಣ, ತಂತ್ರಶಾಸ್ತ್ರ ಮತ್ತು ಕಾಶಿಖಂಡದಲ್ಲಿ ಕಾಲಭೈರವನ ಮಹಿಮೆಯನ್ನು ವಿವರಿಸಲಾಗಿದೆ. ಅವನು ಕೇವಲ ಒಂದು ದೇವತೆ ಅಲ್ಲ, ಅವನು ಶಿವನ ಕ್ರೋಧರೂಪ, ಕಾಲದ ನಿಯಮ ಮತ್ತು ಧರ್ಮದ ರಕ್ಷಣೆಯ ಪ್ರತಿನಿಧಿಯಾಗಿದೆ. ಕಾಲಭೈರವನು ತನ್ನ ನಾಮರೂಪದಿಂದಲೇ ಕಾಲವನ್ನು ನಿಯಂತ್ರಿಸುತ್ತಾನೆ.
ಕಾಲವನ್ನು ಗೌರವಿಸಿದವರು ಈ ಲೋಕದಲ್ಲಿಯೂ ಅಲ್ಲಿಂದ ಮೇಲೆಲ್ಲಿಯೂ ಶ್ರೇಷ್ಠತೆಯನ್ನಿಲ್ಲದೆ ಬಾಳುತ್ತಾರೆ ಎಂಬ ಸಂದೇಶವಿದೆ. ಕಾಲಜ್ಞೋ ನೀತಿಯೇ ಕಾಲಂ ಸ ಭೈರವ ಅಂದರೆ ಯಾರಿಗೆ ಕಾಲದ ಅರಿವು ಇದೆ ಅವನೇ ಭೈರವ. ತಂತ್ರಶಾಸ್ತ್ರದಲ್ಲಿ ಕಾಲಭೈರವ. ಕಾಲಭೈರವನು ಭೈರವ ತಂತ್ರದ ಅಗ್ರದೇವತ. ಶಮಶಾನ, ಕಪಾಲ, ಉಗ್ರತ ಮತ್ತು ಸಂಹಾರದ ತತ್ವಗಳ ಒಕ್ಕೂಟ. ಕಾಲಭೈರವ ಸಪ್ತಮಿ, ಅಷ್ಟಮಿ, ಅಮಾವಾಸ್ಯೆ ರಾತ್ರಿ ಪೂಜೆಗಳಿಗೆ ಅತಿ ಶಕ್ತಿಶಾಲಿ. ದಶ ಮಹಾವಿದ್ಯೆಗಳಲ್ಲಿ ಭೈರವಿ ದೇವಿಯ ಗಂಭೀರ ತಾಂತ್ರಿಕ ಶಕ್ತಿ ಕೂಡ ಕಾಲಭೈರವನಿಗೆ ಸಂಬಂಧಿತವಾಗಿದೆ. ಕ್ಷೇತ್ರಪಾಲಕ ಕಾಲಭೈರವ. ಭಾರತದ ಎಲ್ಲ ಶೈವ ಕ್ಷೇತ್ರಗಳಲ್ಲಿ ಕಾಲಭೈರವನು ಕ್ಷೇತ್ರಪಾಲಕನು, ಅಂದರೆ ದೇವಾಲಯದ ದ್ವಾರಪಾಲಕನು. ಹೀಗಾಗಿ ಯಾರಿಗಾದರೂ ಶಿವನ ದರ್ಶನ ಮಾಡುವ ಮುನ್ನ ಕಾಲಭೈರವನ ಅನುಮತಿ ಅನಿವಾರ್ಯ. ಈ ನಂಬಿಕೆಯಿಂದ ಕಾಶಿ ವಿಶ್ವನಾಥನಿಗೆ ಮೊದಲು ಕಾಲಭೈರವನ ದರ್ಶನ, ಉಜ್ಜಯಿನಿಯಲ್ಲಿ ಮಹಾಕಾಳೇಶ್ವರನ ಮೊದಲು ಭೈರವ ದರ್ಶನ, ಶೃಂಗೇರಿ ಶ್ರೀ ವಿದ್ಯಾಶಂಕರ ದೇವಾಲಯದ ಹೊರಗಡೆ ಭೈರವನ ಸನ್ನಿಧಿ. ಭಯ ನಿವಾರಕ ಕಾಲಭೈರವ. ಕಾಲಭೈರವ ಸ್ವಾಮಿ ವಿಶೇಷವಾಗಿ ಈ ದುಷ್ಟಶಕ್ತಿಗಳ ನಿವಾರಕ. ಶತ್ರು ದುಷ್ಟಶಕ್ತಿ ಪರಿಹಾರ ತಂತ್ರ. ಅಪ್ಪಿತಪ್ಪಿ ತಂತ್ರದಿಂದ ಉಂಟಾದ ಕಷ್ಟ ಕಾಲಭೈರವ ಭಸ್ಮ ಅಭಿಷೇಕ. ನಿರಂತರ ಭಯ ಮತ್ತು ದುಸ್ವಪ್ನಗಳು ಕಾಲಭೈರವ ಮಂತ್ರ ಜಪ. ಶತ್ರು ಸಮಸ್ಯೆ ನವನ ಭೈರವ ಪಾಠ. ದುಷ್ಟಗ್ರಹ ದೋಷ ಭೈರವ ಹೋಮ ಅಥವಾ ತೈಲದೀಪ ಪೂಜೆ. ವಿಶಿಷ್ಟ ಪೂಜೆಗಳು ಮತ್ತು ಹರಕೆಗಳು. ಗಂಟೆ ಅರ್ಪಣೆ. ದೇವರಿಗೆ ಗಂಟೆ ಬೆಲ್ ಹಾಕುವುದು ಕಾಲ ನಿಯಂತ್ರಣದ ಸಂಕೇತ. ತೈಲದೀಪ ಸಮಯದ ಬೆಳಕು ಹರಡುತ್ತದೆ ಎಂಬ ನಂಬಿಕೆ. ದ್ರಾಕ್ಷಾನಿಂಬೆ ಹಾರ ದುಷ್ಟಶಕ್ತಿಗಳ ನಾಶಕ್ಕಾಗಿ. ಮದ್ಯಮಾಂಸ ನೈವೇದ್ಯ ತಾಂತ್ರಿಕ ಪೂಜೆಗೆ ಶಕ್ತಿವರ್ಧಕ. ತೀಕ್ಷ್ಣ ಕ್ಷೇತ್ರ ಶ್ರೀ ಭದ್ರಕಾಲಭೈರವ ದೇವಾಲಯ, ಬಳ್ಳಾರಿ. ಈ ದೇವಾಲಯ ಅತ್ಯಂತ ಶಕ್ತಿಶಾಲಿಯಾಗಿದೆ. ಇಲ್ಲಿನ ಭಕ್ತರು ತಾಂತ್ರಿಕವಾಗಿ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳುತ್ತಾರೆ. ಇಡೀ ರಾತ್ರಿ ಕಾಲಭೈರವನ ಭಕ್ತಿಯಿಂದ ಜಾಗರಣೆ ಮತ್ತು ಮಾಂತ್ರಿಕ ಪೂಜಾ ವಿಧಿಗಳು ನಡೆಯುತ್ತವೆ. ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ, ಆದಿಚುಂಚನಗಿರಿ ಹಿಲ್ಸ್. ವಿಳಾಸ: ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ, ಆದಿಚುಂಚನಗಿರಿ ಮಠ, ಸಂಪತ್ತಿನೊಳಗೆ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ 571448, ಕರ್ನಾಟಕ, ಭಾರತ. ಈ ದೇವಸ್ಥಾನ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 48 ರಿಂದ ಸುಮಾರು 6 ಮೀ ದೂರದಲ್ಲಿದೆ ಮತ್ತು ಸಮುದಾಯದ ಶ್ರೇಷ್ಠರೂಪ ಮಹಾಸಂಸ್ಥಾನ ಮಠ ಮುಖಾಂತರ ಪ್ರವೇಶಿಸಲಾಗುತ್ತದೆ. ಹೀಗೆ ಇದು ಸುಮಾರು 300 ಅಡಿ ಗರಿಷ್ಠದ ಮೇಲ್ಹಾರದ ಮೇಲೆ ಇದೆ. ಸಂಪರ್ಕ ಮಾಹಿತಿ: ಪ್ರತಿಕರೂಪ, ದೂರವಾಣಿ +91 ಅಧಿಕೃತ ಸಂಪರ್ಕ ನಂಬರ್ ವೆಬ್ಸೈಟ್ನಲ್ಲಿ ಇಲ್ಲದಿದ್ದಾಗ. ಪ್ರವೇಶ: ಪ್ರತಿದಿನ ಬೆಳಿಗ್ಗೆ 6 ರಿಂದ ಸಂಜೆ 7 ಅಂದಾಜು. ರಸ್ತೆ ಬಸ್ಗಳು ಆದಿಚುಂಚನಗಿರಿ ಅಥವಾ ಬೆಲ್ಲೂರು ಕ್ರಾಸ್ ಬಸ್ ಸ್ಟಾಪ್ಗೆ ಉದ್ದಿಷ್ಟ. ಕಾರು ಹೆದ್ದಾರಿ 48ರಲ್ಲಿ ಬಲಕ್ಕೆ ತಿರುಗಿ ಪಕ್ಕದ ರಸ್ತೆ ಅಡ್ಡದಾರಿ ಮೂಲಕ ಮುನ್ನಡೆಸಿ ಬಿಡಬಹುದು. 1,03,000 ಅಡಿ ಮೇಲಿನ ಈ ಪವಿತ್ರ ಹಿಲ್ಸಿನ ಮಧ್ಯಭಾಗದಲ್ಲಿರುವ ಈ ದೇವಸ್ಥಾನ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಕ್ಷೇತ್ರ ನಿಯಂತ್ರಕ ಕ್ಷೇತ್ರಪಾಲಕ ಕಾಲಭೈರವೇಶ್ವರ ರನಿದ್ದರಿಂದ ಇಲ್ಲಿನ ಆಳವಾದ ತಾಂತ್ರಿಕ ಶಕ್ತಿ ಮತ್ತು ಆಧ್ಯಾತ್ಮಿಕ ಮಹತ್ವವು ಬಹುಮಟ್ಟಿದೆ. ನಮಸ್ಕಾರ ಪ್ರಿಯ ಭಕ್ತರೇ, ಪ್ರಯಾಣಿಕರೇ ಮತ್ತು ಸಂಸ್ಕೃತಿಯ ಪ್ರೇಮಿಗಳೇ. ಈ ದೃಶ್ಯ, ಈ ದರ್ಶನ, ಈ ಕತೆ ನಿಮ್ಮ ಹೃದಯಕ್ಕೆ ತಟ್ಟಿದಿದೆ ಎಂದು ನನ್ನ ಗೆಳೆಯನಾದ ಜೆ ನಂಬುತ್ತಾನೆ. ನೀವು ನೋಡಿದ ಶ್ರೀ ಕ್ಷೇತ್ರದ ಸಾಂಸ್ಕೃತಿಕ, ಪೌರಾಣಿಕ ಮತ್ತು ಆಧ್ಯಾತ್ಮಿಕ ಶಕ್ತಿ ನಿಜಕ್ಕೂ ಅಮೂಲ್ಯ. ನಮ್ಮ ಕರ್ನಾಟಕದ ಮಣ್ಣಿನಲ್ಲಿ ಇಂತಹ ಎಷ್ಟೋ ದೇವಾಲಯಗಳು, ಗುಡ್ಡಗಳು, ಪವಿತ್ರ ತಾಣಗಳಿವೆ. ಈ ಎಲ್ಲಾ ಸ್ಥಳಗಳನ್ನು ನಾನು ಮತ್ತು ನನ್ನ ತಂಡ ನಿಮ್ಮ ಮುಂದಿಟ್ಟೆವೆ ಎಂದರೆ ಅದು ದೇವರಾನುಗ್ರಹವೂ ನಿಮ್ಮ ಪ್ರೀತಿ, ಬೆಂಬಲವೂ ಹೌದು. ಈ ಧಾರ್ಮಿಕ ಯಾತ್ರೆಯ ಮೂಲಕ ನಾವು ಕೇವಲ ದೇವಸ್ಥಾನ ನೋಡಿಲ್ಲ, ನಾವು ಅನುಭವಿಸಿದೆವು ಭಕ್ತಿ, ಸಂಸ್ಕೃತಿಯ ಶಕ್ತಿ, ಕಾಲಭೈರವನ ಕ್ರೋಧದ ಹಿಂದೆ ಇರುವ ಸಮಯದ ಸಂವೇದನೆ, ಶಿವನ ಅನುಗ್ರಹ ಮತ್ತು ಭಕ್ತಿಯ ದಾರಿಯಲ್ಲಿ ಬೆಳೆಯುವ ಆಧ್ಯಾತ್ಮಿಕ ಬೆಳಕು. ಇಂತಹ ಅನನ್ಯ ಕಥೆಗಳಿಗಾಗಿ, ದೇವಾಲಯಗಳ ಇತಿಹಾಸಕ್ಕಾಗಿ, ಪವಿತ್ರ ಕ್ಷೇತ್ರಗಳ ಪಠಣಕ್ಕಾಗಿ ಲೈಫ್ ಮೇಕ್ ಹ್ಯಾಂಡ್ರ್ ಚಾನೆಲ್ ಅನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಇವತ್ತೇ ಮಾಡಿ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ, ಭಕ್ತಿಭಾವ, ನಿಮಗೆ ಇಷ್ಟವಾದ ಭಾಗ ಯಾವುದೆಂದು ಶೇರ್ ಮಾಡಿ. ಈ ದೇವಾಲಯದ ಮಹಿಮೆ ಎಲ್ಲೆಡೆ ಹರಡಲಿ. ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಲೈಫ್ ಮೇಕ್ ಹ್ಯಾಂಡ್ರ್. ಇಲ್ಲಿ ನಿಮ್ಮ ಗೆಳೆಯ ಜೆ ಪ್ರತಿದಿನ ಹೊಸ ದೇವಾಲಯ, ಹೊಸ ಕತೆ, ಹೊಸ ಭಕ್ತಿ ಪ್ರವಾಹವನ್ನೇ ತರ್ತಾನೆ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ, ಅದರಿಂದ ನೀವು ಯಾರಿಗೂ ಮಿಸ್ ಆಗದಂತೆ ನಮ್ಮ ಹೊಸ ಕತೆಗಳ ನೇರ ನೋಟ ಪಡೆಯಬಹುದು. ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಅತ್ಯಂತ ಅಗತ್ಯ. ನನ್ನ ಯಾತ್ರೆ ನಿಮ್ಮ ಮೆಚ್ಚುಗೆಗೆ ಪಾತ್ರವಾದರೆ ನಿಮ್ಮ ಪ್ರೀತಿಯ ಒಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ನನಗೆ ಹೊಸ ಶಕ್ತಿಯಂತೆ ಇರಲಿದೆ.
ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ದೇವಾಲಯಗಳನ್ನು ಪ್ರೀತಿ ಮಾಡೋಣ. ಇವತ್ತಿನ ಈ ವಿಜಯ, ಈ ಕಥೆಯಲ್ಲಿನ ತತ್ವ ಇವರೆಲ್ಲ ನಿಮ್ಮ ಮನಸ್ಸಿನಲ್ಲಿ ಉಳಿಯಲಿ. ಮತ್ತು ಒಂದೇ ವಿನಂತಿ, ಇದು ಕೇವಲ ವಿಡಿಯೋವಲ್ಲ, ಇದು ನಮ್ಮ ಶ್ರದ್ಧೆ, ನಮ್ಮ ಸಂಸ್ಕೃತಿಯ ಪ್ರತಿರೂಪ. ಇದನ್ನು ನೀವು ನಿಮ್ಮ ಕುಟುಂಬ, ಸ್ನೇಹಿತರು, ಭಕ್ತರೊಡನೆ ಹಂಚಿಕೊಳ್ಳಿ. ಭಾರತದ ಶಕ್ತಿಯು ತಂತ್ರಜ್ಞಾನದಲ್ಲಿ ಮಾತ್ರವಲ್ಲ, ಅದು ನಮ್ಮ ಮಂದಿರಗಳಲ್ಲಿ, ಪವಿತ್ರ ಧರ್ಮದಲ್ಲಿ, ನಾವು ನೋಡುವ ಈ ಕ್ಷೇತ್ರಗಳಲ್ಲಿ ಇದೆ. ಈ ವಿಡಿಯೋವನ್ನು ಕೊನೆಗೂ ನೋಡಿದ ನಿಮಗೆ ತುಂಬಾ ಧನ್ಯವಾದಗಳು. ನೀವು ಈ ಯಾತ್ರೆಯ ಭಾಗರಾಗಿದ್ದೀರಿ ಎನ್ನುವುದು ನನಗೆ ಹೆಮ್ಮೆ. ಇದು ನಾನು ಜೆ, ನಿಮ್ಮ ಲೈಫ್ ಮೇಕ್ ಚೇಂಜರ್ ಯಾತ್ರಾ ಸಂಗಾತಿ, ನಿಮ್ಮೊಂದಿಗೆ ಒಟ್ಟಿಗೆ ತಿರುಗಿದ ಅನುಭವ. ಶೀಘ್ರದಲ್ಲೇ ಮತ್ತೊಂದು ಪವಿತ್ರ ಕ್ಷೇತ್ರದಲ್ಲಿ, ಮತ್ತೊಂದು ಕಥೆಯೊಂದಿಗೆ, ಮತ್ತೊಂದು ದೇವಾಲಯದ ಮಹಾತ್ಮ್ಯವನ್ನು ನಿಮಗೆ ತರುವವರೆಗೆ ಧನ್ಯವಾದಗಳು. ದೇವರ ಆಶೀರ್ವಾದಗಳಿರಲಿ ನಿಮ್ಮ ಜೀವನದಲ್ಲಿ. ಶಕ್ತಿ, ಶಾಂತಿ, ಭಕ್ತಿ ಇರುವಾಗಲಿ. ಅಂತಿಮವಾಗಿ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಇದು ನಿಮ್ಮದೇ ಚಾನೆಲ್ ಲೈಫ್ ಮೇಕ್ ಚೇಂಜರ್. ಇದು ನಿಮ್ಮ ಗೆಳೆಯ ಜೆ, ನಿಮ್ಮ ಸಾಥಿ, ನಿಮ್ಮ ಭಕ್ತಿ ದಾರಿಯಲ್ಲಿ ನಡಿಗೆ ಜೊತೆಯವರು. ಹಾಗೆ ತಿರುಗೋಣ, ಹಂಚಿಕೊಳ್ಳೋಣ, ಧರ್ಮವನ್ನು ಜೀವಿಸೋಣ. ಹರ ಹರ ಮಹಾದೇವ. ಓಂ ಕಾಲಭೈರವಾಯ ನಮಃ. ಜಯ ಭಕ್ತಿಗೆ, ಜಯ ಸಂಸ್ಕೃತಿಗೆ, ಜಯ ಕರ್ನಾಟಕಕ್ಕೆ.